ಹಾಸ್ಪಿಟ್ಲಿಗೆ ಬಂದಾಗ ಡಾಕ್ಟ್ರ್ ಏನಂದ್ರೆ ಇವಾಗ ಡೆಲಿವರಿ ಆಗುತ್ತಾ, ಸೊ ಇವಾಗ ಇದ್ಬಿಟ್ರು ನಿಮ್ಮ ಮನೆ ಏನೇನು ಐಟಮ್ಸ್ ಅದಾವೆ ಎಲ್ಲ ತಗೊಂಬಂದು ಇಟ್ಗಾರಿ ಅನ್ನಕತ್ತಾರ. ಮಮತನ ಡೆಲಿವರಿ ಇವಾಗ ಆಗುತ್ತಂತ. ಸುಮ್ಮನೆ ಇವಾಗ ಹೋಗ್ಬಿಟ್ರು ಜಲ್ದಿ. ಮಾವ ಬಟ್ಟೆ ಬೇನೆ ಆಗೋದು ಮಮತ ಡೆಲಿವರಿ 1 ಗಂಟೆಗೆ ಎದ್ದು ಹೊಟ್ಟೆ ಜಗ್ಗಿ ಬ್ಯಾನ್ ಹಾಕೋದೈತಿ. ಒಂಥರ ಭಯ ಬರೋರ ಥರ ಮಾತಾಡೋದು ಮಕ್ಕಳು. ಇವಾಗ ನೋಡ್ರೆ ಕರೆ ಅಂದ್ರೆ ಹಂಗೆ ಆಗಿಬಿಡತೈತಿ. ಹೊಟ್ಟೆ ಭಾಳ ಬ್ಯಾನ್ ಆಗಿ ನೋಡಿ ಹೆಂಗೆ ಆಡಾಗತ್ತೆ. ಹೆಂಗಾಗದೈತಿ ಹೇಳಿ ಫೋನ್ ಹಚ್ತಾರೆ. ಅಲ್ಲ ಇವಾಗ ಇದ್ರಂಗೆ ಡೆಲಿವರಿ ಆಗೋ ಥರ ಬ್ಯಾನ್ ಆಗೋದೇ ಇಲ್ಲ. ಸೊ ಇವಾಗ ಜೀರಿಗೆ ನೀರು ಮಾಡಿಕೊಟ್ಟಿನಿ, ಅದನ್ನು ಕುಡಿಯೋಕತ್ತ. ಆಕೆಗೆ ಭಾಳ ಪೇನ್ ಐತಲ್ಲಿ, ಹೊಟ್ಟೆಲಿ ಬ್ಯಾನೆ ಆಗತ್ತೆ ಅಂತ, ಹಂಗಾಗಿ ಒಡ್ಡಾಡಕತ್ತಾಳ. ಏನು ಮಾಡಬೇಕು? ನಿನಗೆ ಯಾವ ಫೀಲ್ ಬರಾಗತ್ತೈತಿ ಅಂದ್ರೆ ಏನೋ ಆಗುತ್ತಪ್ಪ ಅನ್ಸುತ್ತಾನ? ಮತ್ತು ಹೆಂಗೆ ಹಾಸ್ಪಿಟ್ಲಿಗೆ ಹೋಗಮ್ಮ? ಗೌರ್ಮೆಂಟಿಗೆ ಹೋಗಮ್ಮ. ಮತ್ತೆ ಅಲ್ಲಿ ಗೌರ್ಮೆಂಟಿಗೆ ಸುಮ್ಮನೆ ಇವಾಗ ಹೋಗ್ಬಿಟ್ರು ಜಲ್ದಿ. ಸಾನಿ ಸುಮ್ಮನೆ ಇರ್ತಾರೆ. ನಮ್ಮ ಸಾನಿ ಹೋಗ್ಬೇಕೆ ನಮ್ಮ ಆಗತ್ತಾಳ, ಬರೀ ಹಾಳಾಗತ್ತಾಳ. ಆಕಿ ಸಲ ಕಾಟನ್ ಹಚ್ಚೈತಿ ಇವಾಗ. ನೋಡ್ರಿ ಹಂಗೆ ಮಾಡಕತ್ತ. ಏನು ಬೇಕು? ಹಾಲು ಕುಡಿತೇನೆ. ಏನು ಮಾಡಕತ್ತೀಯ? ಆಟೋದವನಿಗೆ ಫೋನ್ ಬೇಮ್ ಮಾಡಿ ಫೋನ್ ಹಚ್ತೀನಿ ಬಾ. ಕುಡಿತೀನಿ, ಅದು ಕಮ್ಮಿ ನೀನಂತ ಕುಂದ್ರು ಬರೀ ಕುಂದ್ರು ಬಾ ಅಂತ ಸಾನಿ ಕರಿತಾಳ. ಆಕೆ ಕುಂದ್ರಕ್ಕಾಗಲಾಗೈತಿ. ಇದ್ರದ್ದು ಒಂದು ನಮಗೆ ನೋಡ್ರಿ ಜೀರಿಗೆ ನೀರು ಕುದಿಸಿ ಕೊಟ್ಟಿನಿ. ಟೆನ್ಷನ್ ಹಾಕೋಣ. ನೀವು ಹೋಗ್ನಾರು ಕರ್ಕೊಂಬರ್ತಡಿ. ಇಲ್ಲೇ ಮಕ್ಕಂತಾರೆಲ್ಲ ಕರ್ಕೊಂಬಂದ್ಬಿಡೋಣ. ಸುಮ್ಮನೆ ಯಾಕೆ ಬೇಕು ತಲಿಬೇನೆ? ಬರ್ತಡಿ. ಹಾಂ ಒಂಥರ ಭಯ ಆಗತೈತಿ ನನಗೆ. ಏನು ಮಾಡೋದು ಗೊತ್ತಾಗಲಾಗೈತಿ. ಟೈಮ್ ನೋಡ್ರಿ 2 ಗಂಟೆ ಆಗೈತಿ. ಇವಾಗ ಅವ್ರ ಅಪ್ಪ ಅಮ್ಮನ ಕರ್ಕೊಂಬರೋಕೆ ಹೊಂಟೀನಿ. ಒಬ್ಬನೇ ಹತ್ರ ತಲೆ ಓಡಲ್ಲ ನನಗೇನು, ಅದಕ್ಕೆ ಅವ್ರನ್ನ ಕರ್ಕೊಂಬರೋಕೆ ಹೊಂಟೀನಿ. ಅವ್ರ ಹತ್ರ ಒಂಥರ ಧೈರ್ಯ ಬರುತ್ತೆ. ಬರೀ ಅವ್ರನ್ನ ಕರ್ಕೊಂಡು ಮನೆ ಮೇಲೆ ಟೆನ್ಷನ್ ಆಗಿಬಿಡುತ್ತೆ ನನಗೆ ಭಾಳ. ಆಕಿ ಹಿಂಗೆ ಮಾಡಲ್ಲ. ಸೊ ಏನಪ್ಪ ಆಯ್ತಂದ್ರೆ ಆಕಿ 1 ಗಂಟೆಲಿಂದ್ರೆ ನಿದ್ದೆ ಮಾಡಿಲ್ಲ. 1 ಗಂಟೆಗೆ ಎದ್ದು ಹೊಟ್ಟೆ ಜಗ್ಗಿ ಬ್ಯಾನ್ ಹಾಕೋದೈತಿ. ಒಂಥರ ಭಯ ಬರೋರ ಥರ ಮಾತಾಡೋದು ಮಕ್ಕಳು. ಇವಾಗ ನೋಡ್ರೆ ಕರೆ ಅಂದ್ರೆ ಹಂಗೆ ಆಗಿಬಿಡತೈತಿ. ಹೊಟ್ಟೆ ಭಾಳ ಬ್ಯಾನ್ ಆಗಿ
ಡೆಲಿವರಿ ಆಗೋ ಸಿಚುವೇಶನ್ ಐತಿ, ಡೆಲಿವರಿ ಆಗ್ಬೋದು ಅನ್ಸ್ಬೋದು ನನಗೆ ಅನ್ಸಿದ ಮಟ್ಟಿಗೆ. ಸೊ ನೋಡಬೇಕು, ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ನನಗೆ ಒಬ್ಬನೇ ಭಯ ಆಗೋದೈತೆ, ನನಗೆ ಒಂಥರ ಇದನ್ನ ಫೇಸ್ ಮಾಡಿ ನಾನು ಏನು ಮಾಡಲಾರ್ದು ಅಂತಂದ್ರೆ ನೀವು ಕರ್ಕೊಂಡು ಹೋಗ್ರೆ ಅವ್ರನ್ನ ಕರ್ಕೊಂಡ್ಬಂದ್ರೆ ಗೊತ್ತಾಗುತ್ತೆ ಅಂತೇಳಿ ಸುಮ್ಮನೆ ಅವ್ರನ್ನ ಕರ್ಕೊಂಡು ಹೋಗ್ತಿರ್ತೀನಿ. ಅವ್ರು ಏನೋ ಒಂದು ಗೊತ್ತಿರುತ್ತೆ ದೊಡ್ಡವರಿಗೆ ಅಂತ. ನೋಡೋಣ ಏನೇನಾಗುತ್ತೆ. ಟೈಮ್ 2 ಗಂಟೆ ಆಯಿತು. ಮಾಮ ಯಾಕ ಎದ್ದಳ್ರಿ. ಬರ್ರಿ ಬಟ್ಟೆ ಬ್ಯಾನ್ ಆಗೋದು ಮತ್ತೆ ಫೋನ್ ಹಚ್ಚಕತ್ತೀನಿ, ಎತ್ತಕ್ಕೆ ಬರೋದು. ಏನು ಮಾಡಮ್ಮ, ಹೋದ್ರೆ ಆಗುತ್ತಾ ಡೆಲಿವರಿ ಅಮ್ಮ ಅದೈತೆ. ಡೆಲಿವರಿ ನಾನೇ ಮಾಡಿ ಹೆಚ್ಚಿಗೆ ಮತ್ತು ನಿನಗೆ ಹೆಂಗೆ ಅನ್ಸಕತೈತಿಲ್ಲ? ಜಲ್ದಿ ಹೋಗ್ಬಿಟ್ರೆ ಸುಮ್ಮನೆ ಇದು ಮಾಡಿಬಿಡ್ತಾರಲ್ಲ, ಅಲ್ಲೇ ಇಟ್ಕೊಂತೀನಿ. ಅಲ್ಲೇ ಇಟ್ಟಿರೋದಂದ್ರೆ ಸುಮ್ಮನೆ ಬ್ಯಾನ್ ಮಾಡಿಬಿಡ್ತಾರೆ, ಎಕ್ಸ್ಟ್ರಾ ಬ್ಯಾನ್. ಎಕ್ಸ್ಟ್ರಾ ಬ್ಯಾನ್ ಇಲ್ಲಿ ಎಷ್ಟು ಗಂಟೆ? 2 ಗಂಟೆ. ಅಲ್ಲ ಡೇಟ್ ಯಾವಾಗ ಕೊಟ್ರ? ಇವಾಗ ಬ್ಯಾನ್ ಸ್ಟಾರ್ಟ್ ಆಗೈತಲ್ಲ ನಮ್ಗೆ. ಕೊಟ್ಟಿರೋ ಡೇಟಿಗೆ ಆಗುತ್ತೆ. ಆಯ್ತು 9 ನಿಮಿಷ. ಚಳಿ ಕರ ಡೇಟ್ ನೋಡಿದ್ರೆ ಗೌರ್ಮೆಂಟ್ ಸ್ಕ್ಯಾನಿಂಗ್ ಮಾಡಿಸಿದ 26ನೇ ತಾರೀಕು ಕೊಟ್ರ. ಇಲ್ಲಿ ನೋಡಿದ್ರೆ ಈ ಮಂತಾಗ ಇವಾಗ ಪೇನ್ ಸ್ಟಾರ್ಟ್ ಆಗಿದೆ. ಏನು ಮಾಡಬೇಕು? ಈ ಕಡೆ ಹೋಮ ಅಂತಂದ್ರೆ ಏನಂತಾಳ, ಓದಿವಂದ್ರೆ ಅಲ್ಲಿ ಡೆಲಿವರಿ ಆಗಿಲ್ಲ ಅಂದ್ರೆ ಅಲ್ಲೇ ಇಟ್ಕೊಂತಾರ, ಮತ್ತು ಆಗಿಲ್ಲ ಅಂದ್ರೂ ಸ್ವಲ್ಪ ಪೇನ್ ಮಾಡ್ತಾರೆ ಅವರು ಅಂತ ಹೇಳಕತ್ತಲ್ಲ. ಏನು ಮಾಡಮ್ಮ, ಜಲ್ದಿ ಹೋಗಿ ಕುಂತಾರ ಏನು ಮಾಡ್ತಾರೆ? ಏನು ಕುಡಿಯಕತ್ತಿ? ಅದು ಕುಡಿದ್ರೆ ಕಮ್ಮಿ ಆಗುತ್ತಾ? ನೋಡ್ರಿ ಫೈನಲಿ ಮಮತಾ ಚೂರು ಕಮ್ಮಿ ಆಗೈತಿ ಇವಾಗ ಸದ್ಯಕ್ಕೆ. ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ಹಾಸ್ಪಿಟ್ಲಿಗೆ ಹೊಂಟೀವಿ. ಮೈಗೆ ತಗೊಂಡು ನಾನು ಚೂರು ಕಮ್ಮಿ ಆಗೈತೆ ಅಂತ. ಕಮ್ಮಿ ಆಯ್ತಿಲ್ಲ, ಅದಕ್ಕೆ ಎದಕ್ಕೆ ಬೇಕಂತೇಳಿ ಹಾಸ್ಪಿಟ್ಲಿಗೆ ಹೊಂಟೀವಿ. ನಾವು ಹಾಸ್ಪಿಟ್ಲ್ ಅವಾಗ ಹೋಗ್ಬಿಡ್ತಿದ್ವಿ. ಯಾಕೆ ಹೋಗಿಲ್ಲ ಅಂದರೆ ಹೋದ ತಕ್ಷಣ ಅವ್ರು ಏನು ಮಾಡ್ತಾರಂದ್ರೆ ಡೆಲಿವರಿ ಲೇಟ್ ಇದ್ರೂ ಅಲ್ಲೇ ಇಡ್ಸ್ಕೊಂಬಿಡ್ತಾರೆ. ಮತ್ತು ಸುಮ್ಮನೆ ಯಾಕೆ ತಿಳಿಬೇನ ಅಂದ್ಕೊಂಡು ಸ್ವಲ್ಪ ಜಾಸ್ತಿ ಏನಾದರೂ ಬ್ಯಾನ್ ಆದ್ರೆ ಹಾಸ್ಪಿಟ್ಲಿಗೆ ಹೋಮ ಅಂತ ಸುಮ್ಮನೆ ಕುಂತಿದ್ವಿ. ಬ್ಯಾನ್ ಆಗೈತಿ, ಆದ್ರೆ ಮತ್ತೆ ಸ್ವಲ್ಪ ಕಮ್ಮಿ ಆಗೈತೆ ಅಂತ. ಎದಕ್ಕೆ ಬೇಕಂತ
ಹಾಸ್ಪಿಟ್ಲಿಗೆ ಹೊಂಟೀವಿ, ನೋಡ್ಕೊಂಬರ ಕೇಳ್ಕೊಂಬರ. ನಡಿ. ನಾನು ನಿದ್ದಿಲ್ಲ, ಬೆಳಗ್ಗೆ ಎದ್ದು ಪೂಜೆ ಮಾಡಿ ಬಂದೀನಿ. ಇವ್ರು ದಿನ ಮಕ್ಕಂತಾರೆ ನೋಡ್ರಿ, ನಮ್ಮ ಸಾಲೆ ನೋಡ್ರಿ. ಆಕೆನೇ ನಿದ್ದೆ ಮಾಡ್ಯಾಳ ಬೇಸ್, ನಾನು ಒಬ್ಬನೇ ನಿದ್ದೆ ಮಾಡ್ಲಾರಲ್ಲ. ಸೊ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಏನಂತ ಹೇಳ್ತಾರೆ ನಿಮಗೆ ತಿಳಿಸ್ತೀವಿ ಅಂತ ಹೇಳ್ತಾ ಹಾಸ್ಪಿಟ್ಲ್ ಹತ್ರ ಸಿಗೋಣ. ಸೊ ರಾತ್ರಿ ಎಲ್ಲ ನಿದ್ದೆನೇ ಹಾಕಿಲ್ಲ, ಒಟ್ಟು ಕಣ್ಣು ಉರಿಯಾಗತ್ತೆ, ಭಯಂಕರ ಉರಿಯಾಗತ್ತೆ. ಅವ್ರು ಮಮತಾಗನಾಗಲ್ಲ, ನೀರಾಗಲ್ಲ. ಸೊ ಆಕೆ ಒಟ್ಟು ಎಲ್ಲೆಲ್ಲಿ ಮಕ್ಕಂದಿಲ್ಲ. ಎಷ್ಟು ಸಲ ಬಾತ್ರೂಮ್ ಅಡ್ಡಾಡಲ್ಲ ಅಂದ್ರೆ ಒಂದು 20-30 ಸಲ ಅಡ್ಡಾಡ್ಬಿಟ್ರು. ಬರೀ ಹೋಗೋದು ಬರೋದು ಮಾಡ್ತಾರೆ. ಹಾಸ್ಪಿಟ್ಲಿಗೆ ಒಮ್ಮೆ ಗೊತ್ತಾಗುತ್ತೆ. ಆಕೆ ಇವಾಗ ಮಾತಾಡೋ ಸಿಚುವೇಶನ್ನಾಗಿಲ್ಲ. ಸೊ ಕೇಳ್ಕೊಂಡು ತಿಳಿಸ್ತೀವಿ. ನನ್ನ ಕೆಲಸನೇ ಅಲ್ಲ ಅದು. ಸೊ ಇವಾಗ ನಾವು ಹಾಸ್ಪಿಟ್ಲಿಗೆ ಬಂದಿದ್ವಲ್ಲ, ಹಾಸ್ಪಿಟ್ಲಿಗೆ ಬಂದಾಗ ಡಾಕ್ಟ್ರ್ ಏನಂದ್ರೆ ಇವಾಗ ಡೆಲಿವರಿ ಆಗುತ್ತಾ, ಸೊ ಇವಾಗ ಇದ್ಬಿಟ್ರು, ನಿಮ್ಮ ಮನೆ ಏನೇನು ಐಟಮ್ಸ್ ಅದಾವೆ ಎಲ್ಲ ತಗೊಂಬಂದು ಇಟ್ಗಾರಿ ಅನ್ನಕತ್ತಾರ. ಮಮತಾನ ಡೆಲಿವರಿ ಇವಾಗ ಆಗುತ್ತಂತ. ಸೊ ವಾಕಿಂಗ್ ಮಾಡ್ರ ಅನ್ನಕತ್ತಾರ. ವಾಕಿಂಗ್ ಮಾಡಕತ್ತಾಳೆ ನೋಡ್ರಿ. ನಮ್ಮ ಜೊತೆಗೆ ದ್ರೌಪದಿನೇ ಬಂದಾರ. ಅಲ್ಲ ಡೇಟ್ ಏನಂತ ಹೇಳಿದ್ರಿ ಇವಾಗ? ಡೇಟ್ ನೋಡಿ ಹಂಗೆ ಸಡನ್ಲಿ ಅಲ್ಲ. ಏನು ಮಾಡೋಕೆ ಏನಿಲ್ಲ ಗೊತ್ತಾಗಲ್ಲ. ನಾವು ಇನ್ನೂ ಲೇಟ್ ಐತೆ ಅಂತ ನಾವು ಅನ್ಕೊಂಬಂದ್ರೆ ಇಲ್ಲಿ ನೋಡಿದ್ರೆ ಡೆಲಿವರಿ ಆಗುತ್ತೆ. ಇವಾಗ ವಾಕಿಂಗ್ ಮಾಡ್ರ, ಏನಾದರೂ ತಿನ್ಸಂಗಿದ್ರೆ ತಿನ್ಸರು, ಏನಾದರೂ ಕುಡ್ಸಂಗಿದ್ರೆ ಕುಡ್ಸು ಅಂತಾರೆ. ಸೊ ಕುಡ್ಸಿವಿ, ತಿನ್ಸಿನ ಎಲ್ಲ ಮಾಡೈತಿ. ವಾಕಿಂಗ್ ಮಾಡೋಗುತ್ತೆ ನೋಡ್ರಿ. ವಾಕಿಂಗ್ ಮಾಡಿದ್ಮೇಲೆ ನಮ್ಮ ಜೊತೆಗೆ ದ್ರೌಪದಿನ ಕರ್ಕೊಂಬಂದಿವಿ. ಸೊ ಈಗ ಒಳಗೆ ಹೋಗ್ಬೇಕಲ್ಲ, ಅದಕ್ಕೆ ನೋಡ್ರಿ ಹೆಂಗೆ ಓಡಾಡಕತ್ತಾಳ ಹಾಸ್ಪಿಟ್ಲ್ ಹತ್ರ ಮುಂದ್ಗಡೆ. ಭಾಳ ಬ್ಯಾನ್ ಸ್ಟಾರ್ಟ್ ಆಗೈತೆ. ಅವ್ರು ಹೆಂಗೆ ಕರೆಕ್ಟಾಗಿ ಹೇಳ್ತಾರೆ ನೋಡು, ಬ್ಯಾನೇ. ಅಲ್ಲ ಡೇಟ್ ನೋಡಿದ ಎಷ್ಟು? 15ನೇ ತಾರೀಕು 20? ಇವ ನೋಡ್ರ ಸಡನ್ಲಿ ನನಗೆ ಶಾಕ್ ಆಗಿನಿ. ಬಂದ ತಕ್ಷಣ ಏನಂತಾರೆ, 9 ತಿಂಗಳು ಬಿದ್ದ ಮೇಲೆ ಯಾವಾಗ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಟೈಮಿಂಗ್ಗಳು ಹಂಗೆ ಕೊಡ್ತಿರ್ತಾರೆ. ಅವ್ರು ಕೊಡು ಒಂದು ವಾರ ಮುಂದಾನು ಆಗ್ತದೆ, ಒಂದು ವಾರ ಹಿಂದಾನು ಆಗ್ತದೆ. 9 ತಿಂಗಳು ಆಗಿತ್ತು, ಆಗಿ ಒಂದು ವಾರನೂ ಆಗಿಲ್ಲ, ಆಗುತ್ತಾ ಹಂಗೆ. ಸೊ ನೋಡೋಣ ಬರ್ರಿ ಏನೇನಾಗುತ್ತೆ ಏನಿಲ್ಲ. ಭಯ ಸ್ಟಾರ್ಟ್ ಆಗೈತೆ ಸರ್. ಸಾನಿ ಬಂದಳು ನೋಡ್ರಿ, ಅವ್ರ ಮಮ್ಮಿ ಅವ್ರ ಸಾನಿ. ಬಟ್ಟೆ ಗಿಟ್ಟೆಲ್ಲ ತಗೊಂಬಂದಾರ. ಸಾನಿವಿನ ಬಂದಾಳ. ಥರ ಫ್ಯಾಮಿಲಿ ಇದ್ರೆ ಒಂಥರ ಧೈರ್ಯ ಬಂದಾಗ. ಊಟ ತಗೊಂಡ್ತೀನಿ, ಊಟ ಮಾಡಿಸ್ರಿ ಏನಾದರೂ ಇವಾಗ ಅನ್ನಕತ್ತಾರ. ಸೊ ಊಟ ತಗೊಂಡ್ತೀನಿ. ಬರೀ ನೋಡ್ರಿ ಎಲ್ಲ ನೋಡ್ರಿ ಪಕ್ಕದ ಬೆಡ್ ಹತ್ರ ಅಲ್ಲಿ ಒಂದು ಪಾಪು ಐತಿ. ಸಾನಿ ಪಾಪು ಅನ್ನಕತ್ತಾಳ. ಅವರಿಂದ ಮಮತ ಊಟ ಮಾಡಕತ್ತಾಳ. ಹೇಯ್ ಇಲ್ಲೇ ಒಂದು ಪಾಪಿ ಬರುತ್ತೆ ಬಾ ಇಲ್ಲಿ. ನೋಡ್ರಿ ಊಟ ಮಾಡಕತ್ತಾಳ. ಹೊಟ್ಟೆ ತುಂಬ ಊಟ ಮಾಡಿಸ್ಬೇಕಾಗ್ತದೆ ನೋಡ್ರಿ. ನಮ್ಮ ಮಮತ ಒಡ್ಡಾಡಕತ್ತಾಳ ಕಡೆ 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 ಕಡೆ. ಏನು ಫೀಲಿಂಗ್ ಆಗತ್ತೈತಿ ಹೇಳ. ಇದು ನಮ್ಮ ಜನ
ಸಬ್ಸ್ಕ್ರೈಬರ್ಸ್ ಯಾರನ್ನ ಪ್ರೆಗ್ನೆಂಟ್ ಇದ್ರೆ ಹುಷಾರಾಗ್ತದೆ. ಫೀಲಿಂಗ್ ಏನು ಡೆಲಿವರಿ ಆಗುತ್ತೆ ಅನ್ನೋ ಫೀಲ್ ಐತೆ. ಆದ್ರೆ ಹಂಗೆ ನಡೆದು ನೋಡಿದ್ರೆ ಕಾಲು ಬ್ಯಾನ್ ಆಗುತ್ತೆ ಕಾಲ. ಇದು ನೋಡ್ರಿ, ಇದು ನಮ್ಮ ಸಾನಿನ ಫಸ್ಟ್ ಟೈಮ್ ಇಲ್ಲಿಂದ ನಾವು ಕರ್ಕೊಂಡು ಹೋಗಿದ್ರೆ ಅಡ್ದಾಗ ಇದ್ದೇ ಹಾಸ್ಪಿಟ್ಲಾಗೆ ಹಾಕಿನ ಡೆಲಿವರಿ ಆಗಿದ್ದು. ಸಾನಿನ ಅವಾಗ ಕರ್ಕೊಂಡು ಹೋದ್ರೆ ಇವತ್ತು ಬಂದ ನೋಡ್ರಿ ಫಸ್ಟ್ ಟೈಮ್ ಅದೇ ಹಾಸ್ಪಿಟ್ಲಿಗೆ. ಅವತ್ತು ಕರ್ಕೊಂಡು ಹೋದ್ರೆ ಇವತ್ತು ಈಗ ಕರ್ಕೊಂಬಂದ್ವಿ. ಎಷ್ಟು ಖುಷಿಯಾಗಿರೋ ಗೊತ್ತಾ, ಅಲ್ಲಿ ಪಕ್ಕದ ಬೆಡ್ ಸಿಕ್ಕೈತೆ ಮಮತಾಗ. ಬೆಡ್ ಪಕ್ಕದಲ್ಲಿ ಪಾಪುಗಳದಾವ, ಸಣ್ಣ ಸಣ್ಣವು. ಪಾಪ ಪಾಪ ಅಂತೇಳಿ ಫುಲ್ಲು ಖುಷಿ ಆಗ್ಬಿಟ್ಟಲ್ಲ ಆಯ್ತು. ಸೊ ಚೂರು ಭಯನ ಆಗತೈತಿ, ಖುಷಿನ ಆಗತೈತಿ. ಏನು ಮಾಡ್ಬೇಕು ಏನಿಲ್ಲ ಮತ್ತು ಗೊತ್ತಾಗಲ್ಲಾಗೈತಿ. ಏನೇನು ಆಗುತ್ತಂತ, ಇವತ್ತು ಡೆಲಿವರಿ ಆಗುತ್ತೋ ನಾಳೆ ಆಗುತ್ತೋ ಗೊತ್ತಾಗಲ್ಲಾಗಿತ್ತು ನನಗೇನು. ಒಟ್ಟು ಇವತ್ತು ಆಗುತ್ತೆ ಅಂದ್ರೆ ಟೈಮ್ ನೋಡ್ರೆ 5 ಗಂಟೆ ಐತೆ ಟೈಮು. ಬೆಳಗ್ಗೆ ಬಂದು ನಾವು ಊಟ ಇಲ್ಲ, ರಾತ್ರಿ ನಿದ್ದೆ ಇಲ್ಲ. ಏನೋ ಮಾಡೋದು, ಜಲ್ದಿ ಡೆಲಿವರಿ ಆಗಬೇಕು. ಭಯ ಆಗತೈತಿ. ಮಮತಾ ಅಡ್ಡಾಡಕತ್ತಾಳ ಪಾಪ, ಕಾಲು ಬ್ಯಾನ್ ಆಗುತ್ತೆ. ಅದಕ್ಕೂ ಕರಿತಾರೆ ಅಲ್ಲಿ. ಪೇಷಂಟ್ ಏನು ಜಾಸ್ತಿ ಇಲ್ಲ, 5 ಒಂದು ಲೆಕ್ಕದಾಗ ಅಷ್ಟೆ. ಅಷ್ಟೊಂದು ಜನ ನಾವು ಫಸ್ಟ್ ಟೈಮ್ ಬಂದಾಗ ಸಾನ್ವಿ ನಾವು ಒಂದು ಕರ್ಕೊಂಬಂದಾಗ ಜಗ್ಗಿ ಜನ ಇದ್ದರು. ಇವಾಗ ಅಷ್ಟೊಂದು ಜನ ಏನಿಲ್ಲ. ನೋಡ್ಬೇಕು ಏನೇನಾಗುತ್ತಂತ. ಗೈಸ್ ಭೀಮವ್ರು ಬಂದಿದ್ದಾರೆ ಕೆಲಸದಿಂದ. ಪಾಪ ಇವಾಗ ಡೈರೆಕ್ಟ್ ಈ ಕಡೆ ಬಂದಾನ ನೋಡ್ಬೇಕಂತ. ಸೊ ನೋಡಂಬ್ರಿ, ಪ್ಯಾಂಪಸ್ ತಗೊಂಡು ನಮ್ಮ ಸಾನ್ವಿ ಜಾಸ್ತಿ ಹುಚ್ಚ ಬೇಕೈತಳ, ಅದಕ್ಕೆ ಪ್ಯಾಂಪಸ್ ತಗೊಂತೀವಿ. ಇಲ್ಲಾಂದ್ರೆ ಬೆಡ್ಡೆಲ್ಲ ಮಾಡಿಬಿಡ್ತಾಳೆ ಆಕಿ. ಹಂಗಾಗಿ ಯಾಕೆ ಹೋಗಂಬ್ರಿ. ನೋಡಿ ಹೆಂಗಾರಾಗತ್ತೆ ಸರ್. ನಗ ಹೊಂಟತ್ತೇನ? ಹಾಂ ನಗ ಸ್ವಲ್ಪ ಬಾ ಮಗಳ. ಬಾ ಅಂದ ತಕ್ಷಣ ಟಕ್ಕಂತ ಬಂದ್ಬಿಡುತ್ತೆ ಅಲ್ಲ. ಬೇಡ ನಡಿ, ನನಗೆ ಪಾಪ ಬರಕೈತಿ, ಬೇಡ ನಡಿ. ಶಬಾಷ್ 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 ಅಂತ ಶಬಾಷ್.